ಮಹಾನಗರಗಳಲ್ಲಿಂದು ಅಲೋಪತಿ ಬದಲಾಗಿ ಹೋಮಿಯೋಪತಿಗೆ ಜನರು ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. 3-4 ದಿನಗಳ ಕಾಲ ನಿಂತರೂ ಕೂಡ ಡಾಕ್ಟರ್ಗಳು ಸಿಗುತ್ತಿಲ್ಲ. ವಿದ್ಯಾರ್ಥಿಗಳು ಸರಿಯಾಗಿ ಪ್ರಾಕ್ಟೀಸ್ ಮಾಡದೆ ಹೆಸರು ಮತ್ತು ಹಣ ಎರಡೂ ಮಾಡಬಹುದು ಎಂದು ಬೀದರ್ ದಕ್ಷಿಣ ಮತಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳ್ ಅವರು ಹೇಳಿದ್ದಾರೆ. ನಗರದ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಸ್ಕಾಕ್ ಸಭಾಂಗಣದಲ್ಲಿ ಮಲಕರೆಡ್ಡಿ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳ ಸಮಾರಂಭ ವಾರ್ಷಿಕ ಐಕಮ್ 2024ರ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹಿಂದೆ ಎಂಬಿಬಿಎಸ್ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಿವೆ. ಯಾವುದೇ ವಿಭಾಗ ಎನ್ನದೆ ಕಠಿಣ ಶ್ರಮಪಟ್ಟು ಕಲಿತರೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬಹುದು. ಚೆನ್ನಾಗಿ ಓದಿ ತಂದೆ ತಾಯಿಗೆ ಕೀರ್ತಿ ತರಬೇಕು ಎಂದರು. ಈ ಕಾಲೇಜಲ್ಲಿ ಓದಿ ಇದೇ ಕಾಲೇಜಿನಲ್ಲಿ ವೇದಿಕೆ ಮೇಲಿದ್ದ ಎಲ್ಲ ನಮ್ಮ ಆನಿಯರು ನನ್ನನ್ನು ಇಲ್ಲಿ ಅತಿಥಿಯಾಗಿ ಕರೆದು ಇಷ್ಟೊಂದು ಮಾನ ಸನ್ಮಾನ ಕೊಟ್ಟಿದ್ದಕ್ಕೆ ಇನ್ನೊಂದ್ಸಲ ಈ ಸಂಸ್ಥೆ ಅಧ್ಯಕ್ಷರಿಗೆ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಕೊಡ್ತೀನಿ. 1991-96 ಬೀದರ್ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜು ಅಷ್ಟೊಂದು ಇವಾಗ ಎಷ್ಟು ಫೇಮಸ್ ಇದೆ ಅವಾಗಷ್ಟು ಫೇಮಸ್ ಇರಲಿಲ್ಲ. ಅಡ್ಮಿಷನ್ ಲಾಸ್ಟ್ ಫಿಲಪ್ ಆಗ್ತೀವಿ. ನಾವು ಲಾಸ್ಟಿಗೆ ಫಿಲಪ್ ಆಗಿದ್ವು. ಈಗ ಡೊನೇಷನ್ ಕಡಿಮೆ ಇತ್ತು. ಆಲ್ಟರ್ನೇಟ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲಿ ಕೆಲವು ನಿಜವಾಗಿ ಹೇಳ್ಬೇಕಾದ್ರೆ ಕೆಲವರು MBBS ಟ್ರೈ ಮಾಡ್ತಿರು, ಕೆಲವರು ಡೆಂಟಲ್ ಟ್ರೈ ಮಾಡ್ತಿರು. ಅವೆರಡೂ ಆಗ್ಲಿಲ್ಲ ಅಂದ್ರೆ ಲಾಸ್ಟಿಗೆ ಹೋಮಿಯೋಪತಿಕ್ ಮಾಡೋಣ ಅಂತ ಬರ್ತಿರು. ಸತ್ಯವಾದ ಘಟನೆ ಹೇಳ್ತಾ ಇದ್ದೀನಿ ನಾನು. ಇವಾಗ ಚಿತ್ರಣ ಸ್ವಲ್ಪ ಬದಲಾಗಿದೆ. ಇವಾಗ ಮೊದಲೇ ಹೋಮಿಯೋಪತಿಕ್ ಮಾಡ್ಬೇಕಂತ ಬರ್ತಾ ಇದ್ರಿ, ಇಲ್ಲದೇನೋ ಕಲಿಬೇಕಂತ ಬರ್ತಾ ಇದ್ರಿ. ನಾನು ಹೋಮಿಯೋಪತಿಕ್ ಜಾಯಿನ್ ಆದಾಗ ನಾನು ಕೂಡ ಇಲ್ಲೇ 5-6 ವರ್ಷ ಒಳ್ಳೆಯದಾಗಿ ನಮ್ಮ ಸಂಪತ್ರಾವ್ ಇದ್ರು, ಶೆಟ್ಟಿಯವರು ಪ್ರಿನ್ಸಿಪಲ್ ಇದ್ರು ಅವಾಗ. ಆಮೇಲೆ ನಾವು ರೇಣುಕಾಂತ್ ಅವರಾಗ್ಲಿ ಡಾಕ್ಟರ್ ಸಿದ್ದರಾಮ್ ಅವರಾಗ್ಲಿ ನಾವು ಓದೋ ಹೊತ್ತಿಗೆ ಅವರಿಬ್ಬರು ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ಅಂತ ನಾನು ಅನ್ಕೊಂಡಿದ್ದೆ. ನಾನು ಅದರ ಲೋಕೇಂದ್ರ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ನಮ್ 3-4 ಜನ ಗ್ರೂಪ್ ಇತ್ತು. ಎಲ್ಲ ಲೆಕ್ಚರ್ಸ್ ಎಲ್ಲ ಬಹಳ ಅಗೌರವ 4 ಮಂದಿ ಅಂತ. ನಾವು ಅದರಲ್ಲಿ ವೈಸ್ ಪ್ರಿನ್ಸಿಪಲ್ ಆಗ್ಯಾರ ಅಂದ್ರೆ ಬಹಳ ಸಂತೋಷ ಅದ. ಡಾಕ್ಟರ್ ಸಿದ್ದರಾಮ್ ಕೂಡ ಥೋड़ा ಸಿನ್ಸಿಯರ್ ಇದೆ. ನಾವು ಆ ಸಿನ್ಸಿಯರಿಟಿ ಪ್ರಿನ್ಸಿಪಲ್ ಸಿಕ್ಕಿದ ಒಳ್ಳೆಯದಾಯ್ತು. ಇಲ್ಲಿ ಈ ಕಾಲೇಜ್ ನನಗೆ ಬಹಳಷ್ಟು ಕೊಟ್ಟರು. ಲೈಫ್ ಟೈಮ್ ಜೊತೆಗಿರೋ ಒಬ್ಬ ನಮ್ಮ ಅರ್ಧಾಂಗಿನಿ ನಿಮ್ಮ ಕಾಲೇಜಲ್ಲಿದ್ದೆ, ನಮ್ಮ ಜೂನಿಯರ್ಸ್ ಇತ್ತು. ಅವ್ರಿಗೆ ಕಾರ್ಯಭಾರಿ ಕೂಡ ನಾನು ಮೋಸ್ಟ್ಲಿ ಪ್ರೆಷರ್ ಡೇಟಿನ ಕರೆದ ಹೇಳಿದ್ದ ವಿಷಯ. ಇಲ್ಲೇ ಅದೊಂದು ಸೌಭಾಗ್ಯ ನನಗೆ, ಯಾಕಂದ್ರೆ ಹಣೆ ಬರ್ಲಿ ಯಾರು ಕೆಡಿಸ್ಲಿಕ್ಕಾಗಲ್ಲ. ಇಲ್ಲೇ ಓದುವಂತ ನಮ್ದೇ ಮ್ಯಾರೇಜ್ ಜೊತೆಯಾಗಿ ಜೊತೆಯಾಗಿ ಎಲ್ಲ ರೀತಿಯಲ್ಲಿ ಹಗಲು ನಮ್ಮ ಜೊತೆನೆ ಇರ್ತಾರೆ. ಅದು ಈ ಕಾಲೇಜಿಗೆ ಕೊಟ್ಟದಂತದ್ದು ತಪ್ಪಾಗಲ್ಲ. ಇಲ್ಲಿ ಓದ್ತಿಲ್ಲ ಅಂದ್ರೆ ಎಲ್ಲಿ ಸಿಗ್ತದೆ, ಮತ್ತೆ ಬೇರೆ ಎಲ್ಲರೂ ಮದುವೆ ಆಗುತ್ತೆ. ಡಾಕ್ಟರ್ ರಜನೀಶ್ ಬಾಲಿ ಕೂಡ ಇಲ್ಲಿಂದೆಲ್ಲ ಲಗ್ನ, ಅವ್ರ ಮೇಲೆ ಲವ್ ಮ್ಯಾರೇಜ್. ವೇದಿಕೆ ಮೇಲೆ ಇದ್ದವ್ರು ಬಹಳ ಜನ ಇದಿರ್ಬೇಕು, ನಾನು ನೆನಪಿಲ್ಲ. ಟಫ್ ಡೇಸ್ ಇತ್ತು. ಯಾಕಂದ್ರೆ ಅಷ್ಟೊಂದು ಮೆಡಿಕಲ್ ಕಾಲೇಜ್ ರಿಸೆಪ್ಷನ್ ಹೋಗ್ಬೇಕಾಗ್ತಿತ್ತು, ಫಿಸಿಯಾಲಜಿ ಕಾಲೇಜ್ ಜಾಯಿಂಟ್ ಆಗಿ ಮಾಡ್ತಿರು ಕ್ಲಾಸಸ್. ಬಟ್ ಟಫ್ ಸಬ್ಜೆಕ್ಟ್ ಅನ್ನೋದು ನಮ್ದು ಮನೆ ಬೆಂಗಳೂರಲ್ಲಿ ಕೂಡ ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತ ಕರೀತಾರೆ. ಅಲ್ಲೂ ಕೂಡ 1-2 ಪ್ರಸ್ತಾಪ ಮಾಡಿದ್ದೆ ನಾನು. ಟಫ್ ಸಬ್ಜೆಕ್ಟ್ ಅಂದ್ರೆ ನಾವು ಓದೋತ್ತಿಗೆ ಒಂದು ಆರ್ಗೆನಾನ್, ಒಂದು ಫಾರ್ಮಸಿ. ಆರ್ಗೆನಾನ್ ಕೊನೆತನವೇ ಗೊತ್ತೇ ಆಗಿಲ್ಲ. ಬಟ್ ಏನೇನೋ ಮಾಡಿ ಪಾಸ್ ಮಾಡೋದು ಅದು ನೋಡಿ ಮಾಡಿ. ಹಿಂದೆ ಇಷ್ಟೋ ನೆನಪಿತ್ತು ಸಿಮಿಲೇಬಲ್ ಸ್ಟೂಡೆಂಟ್.
ಹೋಮಿಯೋಪತಿ ಡಿಪೆಂಡ್ ಇದೆ ಆರ್ಗನೈಸ್ ಮೇಲೆ ಅಂತ ಅದು ಗೊತ್ತಿತ್ತು ನನಗೆ. ಅದಕ್ಕೆ ಲೈಫ್ ಯೂಸ್ ಲೈಫ್, ಮುಳ್ಳಿನಿಂದ ಮುಳ್ಳಿನಿಂದ ತೆಗಿಬೇಕಂತ ಅದು ಎಕ್ಸಾಂಪಲ್ ಕೊಡ್ತಾ ಇರ್ತಾರೆ ನಮ್ಮ ಡಾಕ್ಟರ್ ರಾಜೇಶ್ವರಿ ಮೇಡಮ್ ಅವರು ಮೆಡಿಕಲ್ ಕಲಿಸ್ತಿರು, ಕರೆಕ್ಟ್ ಅಲ್ಲ? ಭಾಳ ಓಲ್ಡ್ ಆ್ಯಂಡ್ ಗೋಲ್ಡ್ ಡೇಸ್ ನೆನ್ಪು ಬರ್ತಲ್ಲಿ ಬಂದ ತಕ್ಷಣ ತಾವು ಕೂಡ ಸರಿಯಾಗಿ ಈಗ ನಮ್ಮ ನಮೋಶಿಜಿಯವರು ಹೇಳೋರು ಕಾಲೇಜ್ ಬಗ್ಗೆ, ಮಲಕ್ ರೆಡ್ಡಿ ಅವ್ರು ಏನು ಕೊಡುಗೆ ಇತ್ತು, ಮುಂದೆ ನೀವೇನಾಗಬೇಕು, ಇದ್ರ ಮೇಲೆ ಧ್ಯಾನ ಇಟ್ಬೇಕು, ಕಾನ್ಸಂಟ್ರೇಷನ್ ಮಾಡಬೇಕು. ನಾನೊಂದು ಹೇಳಿದೆ, ಯಾಕಂದ್ರೆ MBBS ಆಯುರ್ವೇದಿಕ್ಗೆ ಜಾಬ್ ಸಿಗ್ತಾವೆ ಕಂಪ್ಲೀಟ್ ಆದಮೇಲೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಕೂಡ ಇಲ್ಲಿ ಆಲ್ಟರ್ನೇಟ್ ಸಿಸ್ಟಮ್ ಎಮರ್ಜೆನ್ಸಿಯಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ. ಅದು ಕೂಡ ಲಾಸ್ಟ್ ಟೈಮ್ ನಾನು ಜುಲೈದಲ್ಲಿ ಬೆಂಗಳೂರು ಅಧಿವೇಶನದಲ್ಲಿ ಕ್ವಶನ್ ಹಾಕಿದ್ದೆ. ಬಟ್ ಬಂದಿದ್ದು ಏನೋ ಗದ್ದಲ ಕಾರಣ ಅದು ಮುಂದೋಗ್ತು. ಈಗ ಕೂಡ ಹಾಕಿದ್ದೀನಿ ಬೆಳಗಾಂ ಅಧಿವೇಶನದಲ್ಲಿ. ಹೋಮಿಯೋಪತಿಕ್ ಡಾಕ್ಟರ್ ಪಾಸ್ಔಟ್ ಆದಮೇಲೆ ಅವ್ರಿಗೆ ಜಾಬ್ ಪ್ಲೇಸ್ಮೆಂಟ್ ಕೊಡ್ಬೇಕಂತ ನಾನು ಆಲ್ರೆಡಿ ಕ್ವಶನ್ ಹಾಕಿದ್ದೀನಿ. 10ರಿಂದ 20ನೇ ತಾರೀಕುವರೆಗೆ 10 ದಿವಸ ಅಧಿವೇಶನ ಇರ್ತದೆ. ಅದೇನಾದ್ರು ಚುಕ್ಕೆ ಸ್ಟಾರ್ ಕ್ವಶನ್ ಆದರೆ 100% ಇದ್ರ ಬಗ್ಗೆ ನಮ್ಮ ಹೋಮಿಯೋಪತಿ ಬಗ್ಗೆ ವಿಧಾನಸಭೆಯಲ್ಲಿ ಗಮನ ತರ್ತೀನಿ. ಎಲ್ಲ PHCಯಲ್ಲಿ ಹೋಮಿಯೋಪತಿ ಡಾಕ್ಟರ್ ಕೂಡ ಅವರನ್ನು ಅವಕಾಶ ಕೊಡಬೇಕು. ಮತ್ತು ಹೊಸ PHCs ಹೋಮಿಯೋಪತಿಗೆ ಸಪ್ರೇಟ್ PHCs ಮಾಡಿ ಪಾಸ್ಔಟ್ ಆದ ಸ್ಟೂಡೆಂಟ್ಸಿಗೆ ಅನುಕೂಲ ಕೊಡ್ಬೇಕಂತ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಅರುಣ್ ಪಾಟೀಲ್ ಅವರು ಒಂದು ಮಾತನ್ನು ಹೇಳಿದ್ರಿ, ಮುಂದೆ ನಮ್ದು ಏನಾರ ಸರ್ಕಾರ ಬಂತು ಎಲ್ಲರ ಆಶೀರ್ವಾದದಿಂದ ಅಹಂಕಾರದಿಂದ ಹೇಳ್ತಿಲ್ಲ, ಎಲ್ಲರ ಆಶೀರ್ವಾದ ಆದ ಮಂತ್ರಿ ಆಗಿ ಅಂದರೆ ಎಲ್ಲ PHCಯಲ್ಲಿ ಹೋಮಿಯೋಪತಿಕ್ ಡಾಕ್ಟರನ್ನು ನೇಮಕ ಮಾಡ್ತೀನಿ ಅಂತ ಹೇಳ್ತಾರೆ. ಬಳಿಕ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಹಾಗೂ HKE ಸಂಸ್ಥೆಯ ಅಧ್ಯಕ್ಷರಾದ ಶಶೀಲ್ ಜಿ ನಮೋಶಿ ಅವರು, ರೋಗಿಗಳು ನಿಮ್ಮನ್ನು ದೇವರು ಎಂದು ಪರಿಗಣಿಸಿ ನಿಮ್ಮ ಹತ್ತಿರ ಬರುತ್ತಾರೆ. ಅವರಿಗೆ ಪ್ರೀತಿಯಿಂದ ಉತ್ತಮ ಆರೈಕೆ ಮಾಡಿ ಉತ್ತಮ ವೈದ್ಯರಾಗಿ ಹೊರಹೊಮ್ಮಬೇಕು ಎಂದು ಸಲಹೆ ನೀಡಿದರು. And it's a pleasure to me that I have invited my very good friend and alumni of this college, that is Dr. Shailendra Beldale. Let me tell you, he is a very hard worker and quite a sincere BJP worker. I would rather say, because of his sincerity, he has not only become the MLA, but now he is the secretary of our party at the state level. I think it is not an easy task in the public life to win an election. He did try this, contested this earlier also, but because of his hard work, he could win the Bidar South elections with a comfortable margin, and I am 100% sure that he will continue to do that at least 4 times in his career. ನನ್ನ ಖಂಡಿತ ಆ ವಿಶ್ವಾಸ ಯಾಕಿದೆ ಅಂದರೆ, it all depends on how you manage your workers and the people, and to what extent you work fair. ಅವರು ಒಂದು ನಿಮ್ಮ ಪ್ರೊಫೆಷನ್ಗೆ ಒಂದು ಸ್ವಲ್ಪ ಯಾಕೋ ಒಂದು ಸ್ವಲ್ಪ ದೂರ ಆಗಿ he has opted a different this thing, giving services to the people. ವೈದ್ಯರಾದರೆ ಬಹುಶಃ 100 ಪೇಷಂಟ್ಗಳನ್ನು ದಿನನಿತ್ಯ ನೋಡ್ತಾ ಇದ್ರು. ಅದ್ರ ಬದಲಾಗಿ ಲೆಟ್ ಮೀ ಸರ್ವ್ ಅ ಲಾರ್ಜರ್ ನಂಬರ್ ಆಫ್ ಪೀಪಲ್ ಅಂತ ಹೇಳಿ ಅವರು ಬಹಳ ಆಸಕ್ತಿಯಿಂದ ಕೆಲಸ ಮಾಡ್ತಿದ್ದಾರೆ. ಅವ್ರ ತಾಯಿಯವರು ಇದೇ ನನ್ನ ಸನ್ನಿಹಿತರು ಕೂಡ ಉಲ್ಲೇಖ ಮಾಡಿದ್ರು, ಶಕುಂತಲಾ ಬೆಲ್ದಾಳಿ ಅವರು, ವೆರಿ ಸೀನಿಯರ್ BJP ಮೆಂಬರ್ ಫ್ರಮ್ ಬೀದರ್. ನಾನು ಪಕ್ಷ ಸೇರಿದಾಗೂ ಕೂಡ ಅವರು ನಮ್ಮ ಪಕ್ಷದಲ್ಲಿ ನಮಗೆಲ್ಲ ಮಾರ್ಗದರ್ಶನ ಮಾಡುವಂಥ ತಾಯಿ ಅಂತ ನಾನು ತಂದು ಬಹಳ ಸಂತೋಷದಿಂದ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯ ಸಿದ್ದರಾಮ್ ಪಾಟೀಲ್, HKE ಸಂಸ್ಥೆಯ ಉಪಾಧ್ಯಕ್ಷ ರಾಜಾ ಬಿಮಳ್ಳಿ, ಕಾರ್ಯದರ್ಶಿ ಉದಯ್ ಕುಮಾರ್, ಅರುಣ್ ಕುಮಾರ್ ಪಾಟೀಲ್, ಶಿವಾನಂದ್ ಮೇಳ್ಕುಂದಿ, ಡಾ ಮಹದೇವಪ್ಪ ರಾಂಪುರೆ, ಡಾ ಕಿರಣ್ ದೇಶ್ಮುಖ್,
ಡಾಕ್ಟರ್ ಶರಣಪ್ಪ ಹರ್ವಾಳ್, ನಾಗಣ್ಣ ಘಂಟಿ, ಡಾಕ್ಟರ್ ರಜನೀಶ್ ವಾಲಿ, ಅನಿಲ್ ಕುಮಾರ್ ಮರಗೋಳ್, ಡಾಕ್ಟರ್ ಅನಿಲ್ ಕುಮಾರ್ ಪಟ್ಟಣ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.